ನಿವೃತ್ತ ಡಿಜಿಪಿಯ ಬರ್ಬರ ಹತ್ಯೆ. ಓಂ ಪ್ರಕಾಶ್ ಅವರ ಕೊಲೆ ಮಾಡಿದ ಪತ್ನಿ. ಕೊಲೆಯ ಅಸಲಿ ಕಾರಣವಾದ್ರೂ ಏನು? ಕರ್ನಾಟಕದ ಮಾಜಿ ಡಿಜಿಪಿ ಹಾಗೂ ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಅವರನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿರುವ ಅವರ ನಿವಾಸದಲ್ಲಿಯೇ ಚಾಕುವಿನಿಂದ ಹತ್ಯೆ ಮಾಡಲಾಗಿದೆ. ಇಲ್ಲಿ ಹತ್ಯೆಗೂ ಮುಂಚೆ ಕೈಕಾಲು ಕಟ್ಟಲಾಗಿದೆ. HSR ಲೇಔಟ್ನ ಪೊಲೀಸರು ಪತ್ನಿ ಪಲ್ಲವಿ ಮತ್ತು ಅವರ ಪುತ್ರಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ಕೊಲೆ ನಡೆದಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಮೊದಲಿನಿಂದಲೂ ಕೌಟುಂಬಿಕ ಕಲಹ ಇತ್ತು. ಆಗಾಗ ಮನೆಯಲ್ಲಿ ಜಗಳಗಳು ನಡೀತಾ ಇದ್ವು. ಇದು ವಿಕೋಪಕ್ಕೆ ಹೋಗಿ ಇದೀಗ ಪತ್ನಿಯೇ ಕೊಲೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಏನಂದ್ರು? ಕೋಟಿ ಕೋಟಿ ಆಸ್ತಿಗೆ ಈ ಕೊಲೆ ನಡೀತಾ? ಈ ಬಗ್ಗೆ ವಿವಿಐಪಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿದ್ದು, ಮಧ್ಯಾಹ್ನ 3:05 ಕಾಲ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಮನೆಗೆ ಬರ್ತೀನಿ ಸಾರ್ ಅಂದೆ, ಆದ್ರೆ ಬೇಡ ಬರಬೇಡ, ಮನೆಯಲ್ಲಿ ಮೇಡಮ್ ಇರ್ತಾರೆ ಅಂತ ಅಂದ್ರು. ತುಂಬಾ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಿಲ್ಲ. ಬಹಳ ರೂಢಿಘಾತವಾಗಿ ಕೊಲೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಕುತ್ತಿಗೆ ಭಾಗಕ್ಕೆ 2 ಬಾರಿ ಚಾಕುವಿನಿಂದ ಇರಿದಿದ್ದಾರೆ. ತಲೆಗೂ ಕೂಡ ಚಾಕು ಹಾಕಿದ್ದಾರೆ. ಉಸಿರು ಇರುವಾಗಲೇ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಒಳ್ಳೆಯ ಅಧಿಕಾರಿಯವರು, ಇವರೇನಾ ಕೊಲೆ ಆಗಿರೋದು ಅಂತ ಅನಿಸ್ತಾ ಇದೆ. ಮೇಡಮ್ ಅವರು ಮನೆಯ ಬಳಿ ಬರೋಕೆ ಬಿಡ್ತಾ ಇರಲಿಲ್ಲ. ಫ್ಯಾಮಿಲಿ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಮಾನಸಿಕವಾಗಿ ನೊಂದಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ ಎಂದ್ರು. ಸಾಹೇಬ್ರು ಯಾರನ್ನಾದ್ರೂ ಭೇಟಿ ಆದ್ರೆ ಅವರಿಗೆ ಆಗ್ತಾ ಇರಲಿಲ್ಲ. ಹೆಂಡತಿಯ ಕಾಟಕ್ಕೆ ಬೇಸತ್ತು ಹೋಗಿದ್ದರು ಎಂದು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳಿದ್ದಾರೆ. ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ರ ಅವರ ಪತ್ನಿ ಪಲ್ಲವಿ. ಸತತ 12 ವರ್ಷಗಳಿಂದ ಚಿಕಿತ್ಸೆ. ಮಾನಸಿಕ ಕಾಯಿಲೆಗೆ ಸುಮಾರು 12 ವರ್ಷಗಳಿಂದ ಪಲ್ಲವಿ ಚಿಕಿತ್ಸೆ ಪಡೆಯುತ್ತಿದ್ರು. ಅವರು ಸ್ಕಿಜೋಫ್ರೇನಿಯಾ ಖಿನ್ನತೆಯಿಂದ ಬಳಲುತ್ತಿದ್ರಂತೆ. ಪತಿಯು ನನಗೆ ಮತ್ತು ಮಕ್ಕಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಮನೆಯಲ್ಲಿ ಸದಾ ಗನ್ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. ಶೂಟ್ ಮಾಡಿ ಕೊಲೆ ಮಾಡುತ್ತೇನೆ ಎಂದು ಭಯಪಡಿಸುತ್ತಿದ್ದಾರೆ. ಹೀಗಾಗಿ ಪತಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಎಂದು ಪಲ್ಲವಿ ಅವರು 3 ದಿನಗಳ ಹಿಂದೆ ಐಪಿಎಸ್ ಅಧಿಕಾರಿಗಳ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶ ಹಾಕಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೊಲೆಯಲ್ಲಿ ಪುತ್ರಿಯ ಕೈವಾಡವೂ ಇದೆಯಾ? ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇರೋ ಪೊಲೀಸರು. ಇಲ್ಲಿ ಕೊಲೆಯ ವಿಚಾರ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರಿಗೆ ಮನೆಯೊಳಗೆ ಎಂಟ್ರಿಗೆ ಪಲ್ಲವಿ ಮತ್ತು ಅವರ ಮಗಳು ಕೃತಿ ಅವಕಾಶ ನೀಡದೆ ಸತಾಯಿಸಿದ್ರು. ಅಮ್ಮ ಮಗಳು ಅರ್ಧ ತಾಸಿಗೂ ಹೆಚ್ಚು ಕಾಲ ಬಾಗಿಲು ತೆರೆಯಲಿಲ್ಲ. ಹೀಗಾಗಿ ಪೊಲೀಸರು ಬಾಗಿಲಿನಲ್ಲೇ ಕಾದು ನಿಂತರು. ಕೊನೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಲ್ಲವಿ ಮತ್ತು ಕೃತಿ ಅವರ ಮನವೊಲಿಸಿ ಬಾಗಿಲು ತೆರೆಸಿದ್ರು. ನಂತರ ಪೊಲೀಸರು ಮನೆಯನ್ನು ಪ್ರವೇಶಿಸಿ ಮಹಜರು ಪ್ರಕ್ರಿಯೆ ನಡೆಸಿದ್ರು. ಒಬ್ಬರೇ ಈ ಕೊಲೆಯನ್ನು ಮಾಡಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅನುಮಾನ ಪೊಲೀಸರನ್ನು ಕಾಡ್ತಾ ಇದೆ. ಕಾರದ ಪುಡಿ ಎರಚಲಾಗಿದೆ. ಅಡುಗೆ ಎಣ್ಣೆಯನ್ನು ಮುಖದ ಮೇಲೆ ಸುರಿದು ಕಾಲುಗಳನ್ನು ಕಟ್ಟಿ ಚಾಕುವಿನಿಂದ ಇರಿಯಲಾಗಿದೆ.
ಹಾಗಾಗಿ ಪುತ್ರಿಯ ಕೈವಾಡವಿರಬಹುದು ಅನ್ನೋ ಶಂಕೆ ಇದ್ದು ವಿಚಾರಣೆಗೆ ಒಳಪಡಿಸಲಾಗಿದೆ. ಅದೇನೇ ಇದ್ರೂ ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಕೊಲೆಗಳ ತನಿಖೆ ನಡೆಸಿರುವವರು ಇದೀಗ ತಾವೇ ಬರ್ಬರವಾಗಿ ಹತ್ಯೆ ಆಗಿರೋದು ವಿಪರ್ಯಾಸವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.